ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿವಿಲ್ಸ್ ವೈಬ್ಸ್. ಓಕೆ, ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ. ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ ನಾವು ಅಧಿಕ ಮಾಸದಲ್ಲಿ ಮನೆ ದೇವರಿಗೆಲ್ಲ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಎವ್ರಿ ಇಯರ್ ಏಪ್ರಿಲ್ ಅಥವಾ ಮೇಯಲ್ಲಿ ಮಕ್ಕಳಿಗೆಲ್ಲ ಹಾಲಿಡೇ ಇರುತ್ತೆ ಅಂತ ಹೋಗ್ತಾ ಇರ್ತೀವಿ. ಬಟ್ ಈ ವರ್ಷ ಫಾರ್ಚುನೇಟ್ಲಿ ಅದೇ ಟೈಮಲ್ಲಿ ಅಧಿಕ ಮಾಸ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಾಯಿತು. So that we can visit all the temples during these auspicious days. ಆ್ಯಕ್ಚುಲಿ ನಾವು 2 days ಟ್ರಾವೆಲ್ ಮಾಡಿದ್ದು. ಫಸ್ಟ್ ಡೇ ತುಳಜಾಪುರಕ್ಕೆ ಹೋಗಿದ್ವಿ ಮತ್ತು ಬಾಳೆಖಂಡೂಬನ್ಗೆ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಲೋಣಿ ಮತ್ತು ಮಣ್ಣೂರು ಯಲ್ಲಮ್ಮನ್ಗೆ ಹೋಗಿದ್ವಿ. ಸೊ ಇವತ್ತು ನಾವು ತುಳಜಾಪುರ ಮತ್ತು ಬಾಳೆಖಂಡೂಬನ್ಗೆ ಹೋಗ್ತಾ ಇದ್ದೀವಿ. ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಈ ಥರ ಬಾಕ್ಸ್ ತೊಗೊಂಡು ಹೋಗಿದ್ವಿ. ತುಳಜಾಪುರ ಸಮೀಪ ಬಂದಾಗ ಒಂದು ಕಡೆ ಸ್ಟಾಪ್ ಮಾಡಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರು ಟೆಂಪಲ್ ಕಡೆಯಿಂದ ಏನು ಟಿಕೆಟ್ ಕೊಡ್ತಾರಲ್ಲ, ಅಲ್ಲೇ ಟಿಕೆಟ್ ತೊಗೊಂಡು ದೇವ್ರ ದರ್ಶನಕ್ಕೆ ಹೋಗಿದ್ವಿ. ಆಮೇಲೆ ಆವಾಗ ಅಷ್ಟು ರಶ್ ಕೂಡ ಅನಿಸಿರಲಿಲ್ಲ ಮತ್ತು ಜಾಸ್ತಿ ಕ್ಯೂವಲ್ಲಿ ಕೂಡ ನಿಂತಿರಲಿಲ್ಲ. ಮತ್ತು ಪೂರ್ತಿ ದೇವ್ರ ಮುಂದೆನೇ ದರ್ಶನ ಆಗಿತ್ತು, ಗರ್ಭಗುಡಿ ಬಾಗಿಲು ಮುಂದೆನೇ. ಈ ವರ್ಷ ಈ ಥರ ಒಬ್ಬರು ಬ್ರೋಕರ್ ಹತ್ರ ಹೋಗಿದ್ವಿ. ದ್ಯಾಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಬಿಕಾಸ್ ದಾರಿಲಿ ಹೋಗಬೇಕಾದ್ರೆ ಮೊದಲು ನಮಗೆ ಅವರೇ ಸಿಕ್ಕಿದ್ದು. ಹಿ ಸೆಡ್ ಮುಖದರ್ಶನ ಮಾಡಿಸ್ತೀವಿ ಅಂತ ಹೇಳಿದರು. ಬಟ್ ಕ್ಯೂವಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು, ತುಂಬ ಲಾಂಗ್ ಕ್ಯೂ ಅನ್ನಿಸ್ತು. ಮತ್ತು ದರ್ಶನ ಕೂಡ ಪೂರ್ತಿ ಮುಂದೆ ಹೋಗಿ ಮಾಡಿಸಿರಲಿಲ್ಲ, ದೂರದಿಂದ ದರ್ಶನ ಆಯಿತು. ಇಟ್ ವಾಸ್ ಅ ಲಿಟಲ್ ಬಿಟ್ ಡಿಸಪಾಯಿಂಟಿಂಗ್. ಸೊ ನೀವು ಕೂಡ ಏನಾದರೂ ತುಳಜಾಪುರಕ್ಕೆ ಹೋಗ್ತಾ ಇದ್ದರೆ ದೇವಸ್ಥಾನದ ಹೊರಗಡೆನೇ ಏನು ದೇವಸ್ಥಾನದವರು ಟಿಕೆಟ್ ಕೊಡ್ತಾರಲ್ಲ, ಸ್ಕ್ಯಾನ್ ಎಲ್ಲ ಮಾಡಿ ಅಲ್ಲಿಂದನೇ ಟಿಕೆಟ್ ತೊಗೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಾವು ಕೂಡ ಅದನ್ನೇ ಮಾಡೋರಿದ್ದೀವಿ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಆಮೇಲೆ ಇಫ್ ಯು ಹ್ಯಾವ್ ಅ ಟಾಡ್ಲರ್, ಡೋಂಟ್ ಫರ್ಗೆಟ್ ಟು ಪ್ಯಾಕ್ ಸಮ್ ಸ್ನ್ಯಾಕ್ಸ್ ಆರ್ ಅ ಲಂಚ್ ಬಾಕ್ಸ್ ಆ್ಯಂಡ್ ಸಮ್ ಮಿನಿ ಟಾಯ್ಸ್ ವಿತ್ ಯು, ಬಿಕಾಸ್ ಯು ನೆವರ್ ನೋ ವೆನ್ ದೇ ಆರ್ ಗೋಯಿಂಗ್ ಟು ಸೇ ಅಮ್ಮ ಐ ಆಮ್ ಹಂಗ್ರಿ, ಅಮ್ಮ ಐ ವಾಂಟ್ ಟು ಪ್ಲೇ. ದೇ ಆರ್ ಜಸ್ಟ್ ಅನ್ಪ್ರಿಡಿಕ್ಟೇಬಲ್. ಆ್ಯಕ್ಚುಲಿ ಇಲ್ಲಿ ನಮ್ಮ ಅತ್ತೆ ನದಿ ನಮಸ್ಕಾರ ಹಾಕೋರಿದ್ರು. ಸೊ ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ ನಾವು ವೇಟ್ ಮಾಡ್ತಾಯಿದ್ವಿ. ಅಲ್ಲಿವರೆಗೂ ಅವನು ಊಟನೂ ಆಯಿತು, ಆಟನೂ ಆಯಿತು, ಎಲ್ಲನೂ ಆಯಿತು. ಸೊ ದ್ಯಾಟ್ ವಿತ್ ಫುಲ್ ಎನರ್ಜಿ ವಿ ಕ್ಯಾನ್ ಗೋ ಆ್ಯಂಡ್ ಸ್ಟ್ಯಾಂಡ್ ಇನ್ ದ ಕ್ಯೂ. ಯಾ, ದಿಸ್ ಇಸ್ ಇಟ್. ಆ್ಯಂಡ್ ಬನ್ನಿ ದೇವ್ರ ದರ್ಶನಕ್ಕೆ ಹೋಗೋಣ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಬೋಗಿ ಎಲ್ಲ ಮಾಡಿಸಿದ್ವಿ. ಅದಾದಮೇಲೆ ಪೂರ್ತಿ ಹೊರಗಡೆ ಬಂದು ಏನೇನು ಶಾಪಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ವಿ. ಈ ಥರ ಬಳೆ ಮತ್ತು ಅರಿಶಿನ ಕುಂಕುಮ ಮತ್ತು ಫಳಾರ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ವಿ.
ತೊಗೊಂಡು ಆಮೇಲೆ ನೆಕ್ಸ್ಟ್ ನಾವು ನನ್ನ ಮಗನಿಗೆ ಆಟ ಸಾಮಾನು ಬೇಕಾಗಿತ್ತು. ಸೊ ವಿ ಕೇಮ್ ಟು ದಿಸ್ ಶಾಪ್ ಆ್ಯಂಡ್ ವಿ ಬಾಟ್ ಸಮ್ ಟಾಯ್ಸ್. ಅದಾದಮೇಲೆ ನಾವು ಬಾಳೆ ಕಂಡು ಬಂದ ತಕ್ಷಣಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಖಂಡೋಬನ್ ಟೆಂಪಲ್ ಇರೋದು ಜೆಜೂರಿಯಲ್ಲಿ, ಜೆಜೂರಿ ಖಂಡೋಬಾ ಅಂತ ಕರೀತಾರೆ. ದ್ಯಾಟ್ ಈಸ್ ದ ಮೇನ್ ಟೆಂಪಲ್. ಆ್ಯಂಡ್ ನಾವು ಲೆಟ್ ಮಿ ಟೆಲ್ ಯು ಹೌ ಖಂಡೋಬಾ ಫ್ರಮ್ ಜೆಜೂರಿ ಕೇಮ್ ಟು ಬಾಳೆ. ಇಟ್ ಈಸ್ ಜಸ್ಟ್ ಅ ಮಿನಿ ಸ್ಟೋರಿ. ಬಾಳೆ ಅನ್ನೋ ಊರಲ್ಲಿ ಒಬ್ಬ ಗೌಡ ಇರ್ತಾನೆ. ಅವನೇನು ಖಂಡೋಬನ್ನ ಕರ್ಕೊಂಡು ಅಟ್ಲೀಸ್ಟ್ ಒಂದು ಸರಿ ಆದರೂ ತಮ್ಮ ಮನೆಗೆ ಬರಬೇಕು ಅನ್ನೋದು ಅವನ ಆಸೆಯಾಗಿರುತ್ತೆ. ಸೊ ಜೆಜೂರಿಗೆ ಹೋಗಿ ಖಂಡೋಬನ್ಗೆ ಹೇಳ್ತಾನೆ, ನಮ್ಮ ಮನೆಗೆ ಬರಬೇಕು ನೀವು ಅಂತ. ಆಗ ಖಂಡೋಬ ಒಂದು ಕಂಡೀಷನ್ ಹಾಕ್ತಾರೆ. ಏನಂತ ಅಂದರೆ, ನೀನು ಮುಂದೆ ಮುಂದೆ ಹೋಗು, ನಾನು ಹಿಂದೆ ಹಿಂದೆ ಬರ್ತೀನಿ. ನೀನು ಯಾವಾಗ ಹಿಂದೆ ತಿರುಗಿ ನೋಡ್ತೀಯೋ ನಾನು ಅಲ್ಲೇ ನೆಲೆಸ್ತೀನಿ, ನಿಮ್ಮ ಮನೆವರೆಗೂ ಬರಲ್ಲ ಅಂತ. ಗೌಡ ಆಯಿತು ಓಕೆ ಅಂತಾನೆ. ಬಾಳೆ ಊರು ಬರೋವರೆಗೂ ಗೌಡ ಒಂದು ಸರಿ ಕೂಡ ಹಿಂದೆ ತಿರುಗಿ ನೋಡಿರಲ್ಲ. ಬಟ್ ಊರು ಬಂದಿದ ತಕ್ಷಣ ಒಂದು ಕಡೆ ನಿಂತು ನೋಡಿಬಿಡ್ತಾನೆ. ಸೊ ಆ ಪ್ಲೇಸಲ್ಲಿ ಬಾಳೆ ಖಂಡೋಬನ ಟೆಂಪಲ್ ಆಗುತ್ತೆ. ಆ ಗೌಡನ ನಿಂತು ಈ ಗುಡಿನ ಕಟ್ಟಿಸ್ತಾನೆ. ಮತ್ತು ನಮ್ಮ ಮನೆ ದೇವರು ಕೂಡ ಬಾಳೆ ಖಂಡೋಬನೇ. ಮತ್ತು ಇಲ್ಲಿ ದೇವರಿಗೆ ಅರಿಶಿನ ಎರಚ್ತಾರೆ. ಯಾಕೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಖಂಡೋಬ ಶಿವನ ರೂಪ. ಹಳೆ ಕಾಲದಲ್ಲಿ ಒಂದಷ್ಟು ಕೆಟ್ಟ ಜನ ದರೋಡೆಕೋರರು ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಕೊಡ್ತಿರ್ತಾರೆ. ಅದನ್ನೆಲ್ಲ ತಡೆಯೋದಕ್ಕೆ ಶಿವ ಖಂಡೋಬನ ರೂಪದಲ್ಲಿ ಭೂಮಿಗೆ ಬರ್ತಾನೆ ಮಹಾರಾಷ್ಟ್ರದಲ್ಲಿ. ಸೊ ಪುಣೆ ಸುತ್ತಮುತ್ತ ಎಷ್ಟೇ ಪ್ಲೇಸಸ್ ಇದ್ದಾವಲ್ಲ, ಅಲ್ಲೆಲ್ಲೇ ತೊಂದರೆ ಆದರೂ ಜನರಿಗೆ ಖಂಡೋಬ ತನ್ನ ಕುದುರೆ ಮೇಲೆ ಕೂತ್ಕೊಂಡು ಅವ್ರನ್ನೆಲ್ಲ ರಕ್ಷಣೆ ಮಾಡೋಕ್ಕೆ ಹೋಗ್ತಿರ್ತಾನೆ. ಹೋಗುವಾಗ ಅವನ ಮೈಗೆಲ್ಲ ಗಾಯ ಆಗಿರುತ್ತೆ. ಆ ಗಾಯನ ವಾಸಿ ಮಾಡಲಿಕ್ಕೆ ಜನ ಅವನಿಗೆ ಭಂಡಾರ ಅರಿಶಿನ ಎಲ್ಲ ಹಚ್ತಿರ್ತಾರೆ, ಕೊಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಜನ ಟೆಂಪಲ್ಗೆ ಬಂದಾಗ ದೇವರಿಗೆ ಭಂಡಾರನ ಏರಿಸ್ತಾರೆ. ಸೊ ದ್ಯಾಟ್ ಹೀಸ್ ವೂಂಡ್ಸ್ ಕ್ಯಾನ್ ಹೀಲ್, ಎಲ್ಲ ಗಾಯಗಳು ವಾಸಿ ಆಗಲಿ ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕೆ ಭಂಡಾರ ಪ್ರಿಯ ಬಾಳೆ ಖಂಡೋಬ ಅನ್ನೋ ಹೆಸರು ಕೂಡ ಬಂದಿದೆ. ವೆಲ್, ದಿಸ್ ಈಸ್ ದ ಸ್ಟೋರಿ ಆಫ್ ಆರ್ ಬಾಳೆ ಖಂಡೋಬ. ಮತ್ತು ನಮಗೆ ಜಜೂರಿಗೂ ಕೂಡ ಒಂದು ಸರಿ ಹೋಗಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಫ್ಯೂಚರಲ್ಲಿ ಅಲ್ಲೂ ಕೂಡ ಒಂದು ಸರಿ ಹೋಗಿ ಬರ್ತೀವಿ. ಬಿಕಾಸ್ ಇಟ್ ಈಸ್ ಅ ವೆರಿ ಬಿಗ್ ಟೆಂಪಲ್. ಎಸ್, ವಿ ಆರ್ ಡೆಫಿನೆಟ್ಲಿ ಗೋನಾ ವಿಸಿಟ್ ಅಟ್ಲೀಸ್ಟ್ ಒನ್ಸ್ ಇನ್ ದಿಸ್ ಲೈಫ್ ಟೈಮ್. ಯಾ, ಆಮೇಲೆ ಬಾಳೆ ಖಂಡೋಬ ಬಂದ ತಕ್ಷಣ ಮಾಡಿಕೊಂಡು ನಾವು ವಾಪಸ್ ಊರಿಗೆ ಹೊರಟ್ವಿ. ವೆಲ್, ದಿಸ್ ವಾಸ್ ಇಟ್ ಅಬೌಟ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. Until then, bye.